UK ನ್ಯೂಸ್ ಸುದ್ದಿವಾಹಿನಿಗೆ ಸ್ವಾಗತ. ವೀಕ್ಷಕರೇ, ನಾನು ಶಿವಪ್ರಕಾಶ್ MPM. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ಪಟ್ಟಣದ ಗವಿಮಠದಲ್ಲಿ ಆದಾಯ ತೆರಿಗೆ ಇಲಾಖೆ ಹಾಗೂ ಹೂವಿನಹಡಗಲಿಯ ಚೇಂಬರ್ ಆಫ್ ಕಾಮರ್ಸ್ ಇವರ ಸಹಯೋಗದಲ್ಲಿ ಆದಾಯ ತೆರಿಗೆ ಜಾಗೃತಿ ಸಭೆಯನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಹೊಸಪೇಟೆಯ ಆದಾಯ ತೆರಿಗೆ ಅಧಿಕಾರಿ ಕೆ. ಲೋಕೇಶ್, ಆದಾಯ ತೆರಿಗೆ ಎಂದರೆ ಜನರು ಭಯಾನಕ ಎಂದು ತಿಳಿದಿದ್ದರು. ಇದೀಗ ಬಹಳ ಸರಳೀಕರಣಗೊಳಿಸಿ ಜನರಿಗೆ ತಿಳಿಯುವಂತೆ ಮಾಡಲಾಗಿದೆ ಎಂದರು. ಭಾರತದ ಅಭಿವೃದ್ಧಿಯಲ್ಲಿ ತೆರಿಗೆಯ ಪಾತ್ರ ಬಹಳ ಮುಖ್ಯವಾಗಿದೆ. ತೆರಿಗೆಯನ್ನು ಮುಂಗಡವಾಗಿ ಪಾವತಿಸಬೇಕು. ತೆರಿಗೆ ಕಟ್ಟಲು 4 ಕಂತಿನಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ ಎಂದರು. ಕೇವಲ 2,000 ರೂಪಾಯಿಗಳವರೆಗೆ ಮಾತ್ರ ನಗದು ಹಣವನ್ನು ಕೊಡಬಹುದು. ಅದಕ್ಕಿಂತ ಹೆಚ್ಚಾದರೆ ಚೆಕ್ ಮೂಲಕ ಪಾವತಿಸಬೇಕು ಎಂದರು. ಆದಾಯ ತೆರಿಗೆ ಬಗ್ಗೆ ಎಲ್ಲರೂ ಕೂಲಂಕುಷವಾಗಿ ತಿಳಿದುಕೊಂಡು ಜಾಗೃತಿಯನ್ನು ಹೊಂದಬೇಕಾಗಿದೆ ಎಂದರು. ಪ್ರಮಾಣಿತ ಲೆಕ್ಕ ಪರಿಶೋಧಕರಾದ ಜಿ. ರಮೇಶ್ ಅವರು ಮಾತನಾಡಿ, ಕೃಷಿ ಆದಾಯಕ್ಕೆ ಯಾವುದೇ ತೆರಿಗೆ ಇಲ್ಲ ನಿಜ, ಆದರೆ ಅದರಿಂದ ಬಂದ ಆದಾಯವನ್ನು ಎಲ್ಲಿ ಹೂಡಿಕೆ ಮಾಡಲಾಗಿದೆಯೋ ಅದಕ್ಕೆ ತೆರಿಗೆಯನ್ನು ಕಟ್ಟಬೇಕಾಗುತ್ತದೆ. ಅದಕ್ಕಾಗಿ ಕಾನೂನು ತಜ್ಞರನ್ನು ಸಂಪರ್ಕಿಸಿ ಮಾಹಿತಿಯನ್ನು ಪಡೆದು ಆದಾಯ ತೆರಿಗೆ ಬಗ್ಗೆ ಕಾಳಜಿ ಇರಲಿ ಎಂದು ಹೇಳಿದರು. ಇನ್ನೋರ್ವ ಪ್ರಮಾಣಿತ ಲೆಕ್ಕ ಪರಿಶೋಧಕರಾದ ಅಕ್ಕಿ ಬಸವರಾಜ್ ಅವರು ಮಾತನಾಡಿ, ತೆರಿಗೆ ಕಟ್ಟುವವರು ಕೂಡ ದೇಶದ ಅಭಿವೃದ್ಧಿಯಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತಾರೆ. ಆದಾಯ ತೆರಿಗೆ ಜೊತೆಗೆ ನಮ್ಮ ಕರ್ತವ್ಯಗಳೇನು ಎಂದು ನಾವು ಅರಿಯಬೇಕಾಗಿದೆ ಎಂದರು. ಹಿಂದಿನ ದಿನಮಾನಗಳಲ್ಲಿ ಆದಾಯ ತೆರಿಗೆ ಅಧಿಕಾರಿಗಳು ಬಂದರೆ ಇಡೀ ಊರೇ ಅಂಗಡಿ ಮುಗ್ಗಟ್ಟುಗಳನ್ನು ಮುಚ್ಚಿಬಿಡಲಾಗುತ್ತಿತ್ತು. ಅಷ್ಟು ಭಯ ಇತ್ತು. ಈಗ ಕಾಲ ಬದಲಾಗಿದೆ. ಯಾವುದೇ ಭಯ ಪಡುವ ಅವಶ್ಯಕತೆ ಇಲ್ಲ. ಎಲ್ಲ ನಮ್ಮ ಕೈಯಲ್ಲಿ ತೆರಿಗೆ ಎಷ್ಟು ಕಟ್ಟುತ್ತಿದ್ದೇವೆ ಎಂದು ತಿಳಿಯಬೇಕು. ತೆರಿಗೆ ಅಧಿಕಾರಿಗಳನ್ನು ಪ್ರಶ್ನೆ ಮಾಡಬೇಕು ಎಂದು ಹೇಳಿದರು. ಮುಂಗಡ ತೆರಿಗೆ ಪಾವತಿ, ಆದಾಯ ತೆರಿಗೆ ವರದಿ ಸಲ್ಲಿಸುವ ವಿಧಾನ, ಹೊಸ ಆದಾಯ ತೆರಿಗೆ ಪದ್ಧತಿ, ತಡವಾಗಿ ಸಲ್ಲಿಸುವ ವಿವರಗಳು ಮತ್ತು ಇತರೆ ತೆರಿಗೆಯ ಪಾಲನೆಯ ಸಂಬಂಧಿತ ವಿಷಯಗಳನ್ನು ಕುರಿತು ಈ ಸಭೆಯಲ್ಲಿ ಚರ್ಚಿಸಲಾಯಿತು. ಈ ಸಭೆಯಲ್ಲಿ ಎಂ. ಸತ್ಯನಾರಾಯಣ ರೆಡ್ಡಿ, ಮುಂಡವಾಡದ ಉಮೇಶ್, ಸರ್ಪಭೂಷಣ, ಅಕ್ಕಿ ಬಸವರಾಜ್, SM ರವೀಂದ್ರ ಶೆಟ್ಟಿ, ಆದಾಯ ತೆರಿಗೆ ಇಲಾಖೆಯ ಸಿಬ್ಬಂದಿಗಳಾದ ನಿಖಿಲ್, ಮಲ್ಲಿಕಾರ್ಜುನ ರೆಡ್ಡಿ, ರಾಘವೇಂದ್ರ ಉಪಸ್ಥಿತರಿದ್ದರು. ಶಿಕ್ಷಕ ಜಡಸಿದ್ದೇಶ್ವರ ಪ್ರಾರ್ಥನೆ ಹಾಡಿದರು. ಉಮೇಶ್ ಮುಂಡವಾಡದ ಸ್ವಾಗತಿಸಿದರು. ಸರ್ಪಭೂಷಣ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಶಿಕ್ಷಕ ಮಲ್ಲಿಕಾರ್ಜುನ ಕೆ. ಕಾರ್ಯಕ್ರಮ ನಿರೂಪಿಸಿದರು. ಎಸ್. ಕರಿಬಸವರಾಜ್ ವಂದಿಸಿದರು. ಏನು ಸಲ್ಲಿಸಬೇಕು, ಅದನ್ನು ಸಲ್ಲಿಸೋದ್ರಿಂದ ಏನು ಲಾಭಗಳಿದ್ದಾವೆ, ಅದನ್ನು ಸಲ್ಲಿಸ್ತಿಲ್ಲ ಅಂತಂದರೆ ಏನೇನು ತೊಂದರೆಗಳಾಗ್ತವೆ, ಆ ಡ್ಯೂ ಡೇಟ್ ಒಳಗೆ ನಾವು ಫೈಲ್ ಮಾಡಲಿಲ್ಲ ಅಂದರೆ ಏನೇನು ಪ್ರಾಬ್ಲಮ್ಗಳು ಬರ್ತವೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ನೆಕ್ಸ್ಟು ಹೊಸ ಆದಾಯ ತೆರಿಗೆ, ನೀವು ರೆಸ್ಯೂಮೆ ನಿಮ್ಗೆ ಆಗಲೇ ಗೊತ್ತಿದೆ. ಜನಕ್ಕೆ ಈಗಾಗಲೇ ನೀವು ರೆಸ್ಯೂಮೆನ ಅಪ್ಲೈ ಮಾಡ್ತಿದ್ದೀರಾ, ಟೀಚರ್ಸ್ಗಳಿದ್ದೀರಾ, ಎಲ್ಲರೂ ಇದ್ದೀರಾ. 12 ಲಕ್ಷದವರೆಗೂ ನಮಗೆ ಟ್ಯಾಕ್ಸೇ ಇಲ್ಲ ಬಿಟ್ಟರೆ ಸರ್, ಇನ್ಮೇಲೆ ನಾವು ಮಾಡೋದೇ ಬೇಡ ಅನ್ನೋಂಗಿಲ್ಲ. ನೆಕ್ಸ್ಟ್ ಇಯರಿಂದ ಹೆಂಗಿದೆ, 12 ಲಕ್ಷ ತಕ್ಕನ ಟ್ಯಾಕ್ಸ್ ಎಕ್ಸೆಂಪ್ಷನ್ ಇದೆ. ಅಂದರೆ ಏನು, ನಿಮಗೆ ಬೇಸಿಕ್ ಎಕ್ಸೆಂಪ್ಷನ್ ಅಲ್ಲದೆ ಟ್ಯಾಕ್ಸ್ ಕಟ್ಟೋದು ನೆಸೆಸಿಟಿ ಇರಲ್ಲ 12 ಲಕ್ಷದ ಇನ್ಕಮ್ ಇದ್ದರೆ. ಆದರೆ ಫೈಲಿಂಗ್ ಈಸ್ ಕಂಪಲ್ಸರಿ. ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಈಸ್ ಮ್ಯಾಂಡೇಟರಿ. ಒನ್ಸ್ ಯುವರ್ ಬೇಸಿಕ್ ಎಕ್ಸೆಂಪ್ಷನ್ ಲಿಮಿಟ್ 4 ಲ್ಯಾಕ್ಸ್ಗೆ ಈ ವರ್ಷ 4 ಲ್ಯಾಕ್ಸ್ ಮಾಡಿದ್ದಾರೆ. ಆ 4 ಲ್ಯಾಕ್ಸ್ ಕ್ರಾಸ್ ಆಯಿತು ಅಂದರೆ ಕಂಪಲ್ಸರಿಯಾಗಿ ಏನು ಕಂಟಾಗಲ್ಲ. ಬಟ್ ಇವತ್ತು ನೀವೇನು ಒಂದು ಪ್ಯಾನ್ ಆಗಿರ್ಬೋದು, ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು, ಎಲ್ಲವೂ ಲಿಂಕ್ ಆಗಿದ್ದಾವೆ. ನೀವು ಯಾವುದೇ ಟ್ರಾನ್ಸಾಕ್ಷನ್ ಮಾಡಿದರೂ ಸಹಿತ ಆದಾಯ ತೆರಿಗೆ ಇಲಾಖೆ ಎಲ್ಲ ಇಲಾಖೆಗಳಿಗೂ ಗೊತ್ತಾಗ್ತದೆ. ಅದಕ್ಕೋಸ್ಕರ ದಯಮಾಡಿ ನೀವು ಕಾನೂನು ತಜ್ಞರನ್ನು ಒಂದು ಸಲ ಭೇಟಿ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ನಮಗೆ ಬರುತ್ತೋ ಇಲ್ವೋ ಆದಾಯ ತೆರಿಗೆ ಬರದೇ ಇದ್ದರೂ ಸಹಿತ ನೀವು ಕಂಪಲ್ಸರಿಯಾಗಿ ರಿಟರ್ನನ್ನು ಫೈಲ್ ಮಾಡಬೇಕು. ಯಾಕಂದಪ್ಪ ಅಂದರೆ ನೀವು ಇವತ್ತು ಒಂದು 50 ಎಕರೆ 100 ಎಕರೆ ಲ್ಯಾಂಡ್ ಲಾರ್ಡ್ ಇದ್ದೀರ. ಬಟ್ ಅದೆಲ್ಲ ಕ್ರೋಢೀಕೃತವಾಗಿ ಏನಾದರೂ ಒಂದು ಇಂಡಸ್ಟ್ರಿ ಹಾಕಬೇಕಾಯ್ತು, ಇಲ್ಲ ಏನಾದರೂ ಒಂದು ಪ್ರಾಪರ್ಟಿ ತಗೋಬೇಕಾಯ್ತು, ಅವಾಗ ದುಡ್ಡು ಎಲ್ಲಿದ್ದ ಬಂತು? ನೀವು ಒಮ್ಮೆಟಿಗೆ ಕತೆ ಹೇಳಿದ್ರೆ ಯಾರು ಒಪ್ಪಲ್ಲ, ನಂದು 50 ಎಕರೆ ಐತೆ, ನಾನು ಇಷ್ಟು ವರ್ಷ ದುಡಿದಿದ್ದೀನಿ ಅಂತಂದೇಳಿ. ಬಟ್ ಅದೇ ಒಂದು ನೀವು ಕಂಪಲ್ಸರಿಯಾಗಿ ಆದಾಯ ತೆರಿಗೆ ರಿಟರ್ನ್ ಫೈಲ್ ಮಾಡ್ತಾ ಇದ್ದರೆ ಅಲ್ಲಿ ಏನಾಗುತ್ತೆ, ನೀವು ಆದಾಯ ತೆರಿಗೆ ಇಲಾಖೆಗೆ ಸರಿಯಾದ ಮಾಹಿತಿಯನ್ನು ಕೊಡ್ತಾ ಇದ್ದೀರಿ. ಆಮೇಲೆ ನಿಮ್ಮ ಬಂಡವಾಳ ಎಷ್ಟಿದೆ ಅಂತ ಗೊತ್ತಾಗ್ತದೆ. ಆ ಬಂಡವಾಳದಿಂದ ನಾನು ಇದನ್ನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಅಂತ ಹೇಳಿದರೆ ಅವರು ಒಪ್ತಾರೆ, ಡಿಪಾರ್ಟ್ಮೆಂಟು ಒಪ್ಪುತ್ತೆ, ನಿಮಗೂ ಯಾವುದೇ ತೊಂದರೆ ಇಲ್ಲ. ಆಮೇಲೆ ಇವತ್ತಿನ ದಿನದಲ್ಲಿ ಆದಾಯ ತೆರಿಗೆ ಇಲಾಖೆ ಅಂತಂದೇಳಿದ್ರೆ ನೀವು ಹೆದರಬೇಕಾಗಿಲ್ಲ. ಯಾಕಂದರೆ ಫ್ರೆಂಡ್ಲಿಯಾಗಿ ನಿಮಗೆ ಯಾವುದೇ ಒಂದು ಆದಾಯ ತೆರಿಗೆ ಆಫೀಸ್ಗೆ ಹೋದ್ರೂ ಸಹಿತ, ನಿಮಗೆ ಏನೇ ಇದ್ದರೂ ಸಹಿತ ಹೆಲ್ಪ್ ಡೆಸ್ಕ್ ಅಂತ ಇದ್ದಾವೆ, ಅಲ್ಲಿ ಹೋಗಿ ಕೇಳಿದರೆ ಎಲ್ಲ ವಿವರಗಳನ್ನು ಹೇಳ್ತಾರೆ. ಅದೇ ರೀತಿಯಾಗಿ ಒಬ್ಬ ಸಲಹೆಗಾರರ ಹತ್ರ ಹೋದ್ರೂ ಸಹಿತ ಎಲ್ಲ ಕಾನೂನು ಸಲಹೆಗಳು ನಿಮಗೆ ಸಿಗ್ತವೆ ಆದಾಯ ತೆರಿಗೆ. ಇಷ್ಟೊಂದು ಹೇಳಿ ನಿಮ್ಮ ಮುಂದೆ ಹೇಳಿದ ನಾವೆಲ್ಲ ತೆರಿಗೆ ಪಾವತಿ ಮಾಡೋರೆಲ್ಲ ಎಲ್ಲರಿಗೂ ಏನಂತಾರೆ, ಈ ದೇಶದ ಅಭಿವೃದ್ಧಿಯಲ್ಲಿ ನಾವು ಕೂಡ ಪಾಲುದಾರರು ಅಂತ ಕರ್ಕೊಳ್ತೀವಿ ನಮ್ಮನ್ನು. ಹೌದಲ್ವಾ? ವಿ ಆರ್ ಪಾರ್ಟ್
ಪಾರ್ಟ್ನರ್ಸ್ ಇನ್ ನೇಷನ್ ಬಿಲ್ಡಿಂಗ್. ಪಾರ್ಟ್ನರ್ಸ್ ಇನ್ ನೇಷನ್ ಬಿಲ್ಡಿಂಗ್ ಅಂದರೆ ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯಗಳು ಏನಿದಾವು, ಈ ಒಂದು ದೇಶವನ್ನು ನಾವು ಸುಭದ್ರವಾಗಿ ಕಟ್ಟಬೇಕು ಅಂದರೆ ನಮ್ಮ ಅಳಿಲು ಸೇವೆಯನ್ನು ತೆರಿಗೆ ಪಾವತಿ ಮಾಡೋದ್ರ ಮೂಲಕ ನಾವು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಕೆಲವು ನಮ್ಮ ಕರ್ತವ್ಯಗಳಿದಾವೆ, ಆ ಕರ್ತವ್ಯಗಳು ಕೂಡ ನಾವು ಮಾಡಬೇಕಾಗುತ್ತೆ. ಈಗೆಲ್ಲ ಹೇಳಿದ್ರು ಇನ್ಕಮ್ ಟ್ಯಾಕ್ಸ್ ಯಾಕೆ ಕಟ್ಟಬೇಕು, ಕಟ್ಟೋದ್ರಿಂದ ನಮಗೇನು ವೈಯಕ್ತಿಕವಾಗಿ ಏನು ಲಾಭನ, ಕಾನೂನು ಮಾಡಿದ್ದಾರೆ ಅದಕ್ಕಾಗಿ ನಾವು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು. ಕಾನೂನಿಲ್ಲ ಇನ್ಕಮ್ ಟ್ಯಾಕ್ಸ್ ಕಟ್ಟೋದನ್ನು ಕಾಪಾಡಬೇಕಲ್ವಾ. ಮೊದಲ ಹೆಜ್ಜೆಯನ್ನು ಇಟ್ಟಿದೆ. ಆ ಮೊದಲ ಹೆಜ್ಜೆಯ ಕಾರ್ಯಕ್ರಮನೇ ಇವತ್ತಿಲ್ಲಿ ನಡೀತಾ ಇದೆ. ಆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇಲ್ಲಿವರೆಗೂ ಆದಾಯ ತೆರಿಗೆ ಕಟ್ಟಾರಲ್ಲ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗ್ತಾ ಇದ್ರು. ಆದರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಬಂದಿದೆ. ಏನು ಒಂದು 15-20 ವರ್ಷ ಸೇಲ್ಸ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟವರು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟವರು ಲೆಕ್ಕ ನೋಡೋಕೆ ಬಂದಪ್ಪ ಅಂದರೆ ಒಂದು ಅಂಗಡಿಗೆ ಏನಾದರೂ ಹೋದರೆ 15 ನಿಮಿಷದಲ್ಲಿ ಉಳಿದ ಅಂಗಡಿಗಳೆಲ್ಲ ಕ್ಲೋಸ್ ಆಗ್ಬಿಡ್ತದೆ. ಬಟ್ಟ ಸೆಟ್ ಹಾಕೊಂಡು ಹೋಗ್ಬಿಡೋರಲ್ಲ, ಎಲ್ಲಿ ನಮ್ಮ ಅಂಗಡಿ ಬರ್ತಾರೋ ಅನ್ನೋ ಒಂದು ಭಯದಿಂದ. ಇವತ್ತು ಆ ಥರ ಇಲ್ಲ. ಅದಕ್ಕಾಗಿಯೇ ಇನ್ಕಮ್ ಟ್ಯಾಕ್ಸ್ ಒಂದು ವೆಬ್ಸೈಟ್ ಇದೆ. ಎಷ್ಟು ಜನ ನೋಡಿದರೆ ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ ಒಂದು ಫೀಲ್ಡ್ ಇದೆ. ಹ್ಞೂ ಸರ್. ಏನಂತ ಇದೆ ಆ ಫೀಲ್ಡು? ಟ್ಯಾಕ್ಸ್ ಪೇಯರ್ಸ್ ಚಾರ್ಟರ್ ಅಂತ ಇದೆ. ನೋಡಿದ್ದೀರಾ ಯಾರಾದರೂ? ಟ್ಯಾಕ್ಸ್ ಪೇಯರ್ಸ್ ಚಾರ್ಟರ್ ಅಂದರೆ ಏನು? ವಾಟ್ ಈಸ್ ಚಾರ್ಟರ್? ಹೌದು, ಟ್ಯಾಕ್ಸ್ ಪೇಯರ್ ಚಾರ್ಟರ್ ಅಂತ ಹಾಕ್ಯಾರ ಅದರಲ್ಲಿ. ಏನದು ವಾಟ್ ಈಸ್ ಚಾರ್ಟರ್? ಇನ್ಫಾರ್ಮೇಷನ್ ಕೇಳಿದ ತಕ್ಷಣ ಏನು ಹೇಳ್ತೀವಿ ನೀವು? ಏನು ಸರ್ ನಮ್ಮ ಆಡಿಟ್ರಿಗೆ ಗೊತ್ತು, ನಮಗೆ ಅದ್ರ ಬಗ್ಗೆ ಏನು ಗೊತ್ತೇ ಇಲ್ಲ. ಎಷ್ಟು ಟ್ಯಾಕ್ಸ್ ಕಟ್ಟಿರಿ? ನಮ್ಮ ಆಡಿಟ್ರಿಗೆ ಕೇಳೋದು. ಎಷ್ಟು ಇನ್ಕಮ್ ಡಿಕ್ಲೇರ್ ಮಾಡಿರಿ? ಆಡಿಟ್ರಿಗೆ ಕೇಳೋದು. ಮಗಳು ಮದುವೆ ಮಾಡ್ಬೇಕಂದ್ರೆ ಆಡಿಟ್ರಿಗೆ ಕೇಳಬೇಕು ನಾಳೆ, ಹೌದಲ್ವಾ? ಆ ಪರಿಸ್ಥಿತಿನಲ್ಲಿದ್ದೀವಿ ನಾವು. ಎಷ್ಟು ಟ್ಯಾಕ್ಸ್ ಕಟ್ತಾ ಇದ್ದೀವಿ, ನಾನು ಇವತ್ತು ಎಷ್ಟು ಟ್ಯಾಕ್ಸ್ ಕಟ್ತಾ ಇದ್ದೀನಿ ನನಗೆ ಮಾಹಿತಿ ಬೇಕಾ ಬೇಡ? ಯಾಕೆ ಬೇಕಾ ಮಾಹಿತಿ? ನಾನು ಆಗಲೇ ಹೇಳಿದೆ, ವಿ ಆರ್ ಪಾರ್ಟ್ನರ್ಸ್ ಇನ್ ನೇಷನ್ ಬಿಲ್ಡಿಂಗ್. ನಾನು ಈ ದೇಶ ಕಟ್ಟದಲ್ಲಿ ಒಬ್ಬ ಪಾಲುದಾರನಿದ್ದೀನಿ. ನಾನೇನು ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಿಲ್ಲ. ನಂದು ಇಮೇಲ್ ID ಆಡಿಟರ್ ಹತ್ರ ಇದೆ, ಅದರ ಪಾಸ್ವರ್ಡ್